ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ಏನು ಗ್ರೀನ್ ಬೀನ್ಸ್ ಏನಿದೆ, ಪೆನ್ಸಿಲ್ ಬೀನ್ಸ್ ಅನ್ನೋದನ್ನು ಒಂದು ಫಾರ್ಮರ್ ಇಲ್ಲಿ ಮಾಡ್ತಿರ್ತಾರೆ. ಇದಕ್ಕೆ ಮೊದಲಿನ ಟೈಮಲ್ಲೆಲ್ಲ ಬಂದು ನಾರ್ಮಲಾಗಿ ಬೇರೆ ವೈಟ್ ಬೀನ್ಸು ಮತ್ತು ದ್ರಾಕ್ಷಿ 30 ವರ್ಷಗಳ ಕಾಲ ಬೆಳೆದಿರ್ತಾರಂತೆ. ಸೊ ಇವರು ಮೊದಲನೇ ಬಾರಿಗೆ ಮಾಡಿರೋವಂಥ ಬೀನ್ಸ್ ಕೃಷಿ ಯಾವ ರೀತಿ ಇದೆ ಮತ್ತು ಅವರ ಅನುಭವಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇನ್ನೊಂದು ಮುಖ್ಯವಾದ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇವಾಗ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದಷ್ಟು ಜಮೀನು ಅನ್ನೋದಿರುತ್ತೆ. ಈಗ 2 ಎಕರೆ 3 ಎಕರೆ 4 ಎಕರೆ ಈ ರೀತಿಯಾದ ಒಂದು ಜಮೀನು. ಸೊ ಇದರಲ್ಲಿ ಬಂದು ಬೆಳೆ ಮಾಡುವ ಪದ್ಧತಿ ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದ್ರೆ, ಒಂದೇ ಬೆಳೆನ ಖಂಡಿತ ಮಾಡೋದು ತುಂಬಾ ತೊಂದರೆ ಆಗುತ್ತೆ. ಈಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮೊದಲನೇದಾಗಿ ಇವರು ಫಾರ್ಮರು ಬೀನ್ಸ್ ಅನ್ನೋದನ್ನು ಅಂದರೆ ಚಿಲ್ಲರೆ ಬೆಳೆಗಂತ ಒಂದನ್ನು ಇಟ್ಕೊಂಡಿರ್ತಾರೆ. ಇದೆಲ್ಲ 3 ತಿಂಗಳು 4 ತಿಂಗಳು ಬೆಳೆ ಆಗಿರ್ತದೆ. ಇದಾದಮೇಲೆ ಇನ್ನು ನೆಕ್ಸ್ಟ್ ನೋಡೋದಾದರೆ ವಾರ್ಷಿಕ ಬೆಳೆ ಅಂತ ಹೇಳಿದ್ರೆ 1 ವರ್ಷಗಳ ಕಾಲ ಅಂದರೆ ಬೆಳೆನ ಇಟ್ಕೊಳ್ತಾರಲ್ವ, ಅಂಥ ಬೆಳೆ ನೋಡೋದಾದರೆ ಇಲ್ಲಿ ನೀವು ನೋಡ್ತಿರ್ಬೋದು ಸೀಮೆ ಬದನೆಕಾಯಿ ಅನ್ನೋದು ಇರುತ್ತೆ ಸ್ನೇಹಿತರೆ. ಚಪ್ಪರ ಬದನೆಕಾಯಿ, ಚಯೋಟೆ ಏನಂತಾರೆ, ಈ ಒಂದು ಬೆಳೆ ಇರ್ತದೆ. ಇದು ಸರಿಸುಮಾರು 8 ತಿಂಗಳ ಕಾಲ 9 ತಿಂಗಳ ಕಾಲ ನಮಗೆ ಕೊಯ್ಲು ಅನ್ನೋದು ಕೊಡ್ತದೆ. ಇದನ್ನು ಹೊರತುಪಡಿಸಿ ವರ್ಷಗಳ ಕಾಲ ಕೊಡುವಂಥ ಒಂದು ಬೆಳೆ ಅದು ಈಗ ತೊಂಡೆಕಾಯಿ. ಈಗ ಇಲ್ಲಿ ನೀವು ಗಮನಿಸ್ತಾ ಇರೋದು ತೊಂಡೆಕಾಯಿ ಬೆಳೆ. ಸೊ ಇವರಾಗಿರೋ 2 ಎಕರೆ ವಿಸ್ತೀರ್ಣದಲ್ಲಿ ಈ ರೀತಿಯಾಗಿ ಅಂದರೆ ಒಂದು ಚಿಲ್ಲರೆ ಬೆಳೆಗೆ 3 ತಿಂಗಳು 4 ತಿಂಗಳು ಬೆಳೆಗೆ ವಾರ್ಷಿಕ ಬೆಳೆಗೆ ಸ್ವಲ್ಪ ಪಾರ್ಟಿಷನ್ನು, ಅದರ ಜೊತೆಗೆ ವರ್ಷಗಳಿರುವಂಥ ಬೆಳೆಗೆ ಪಾರ್ಟಿಷನ್ನ ಮಾಡ್ಕೊಂಡಿರ್ತಾರೆ. ಈ ರೀತಿ ಕೃಷಿ ಪದ್ಧತಿಯಲ್ಲಿ ನಾವು ಬೆಳೆ ಮಾಡಿದಾಗ ಏನಪ್ಪ ಅಂತ ಹೇಳಿದ್ರೆ ನಮಗೆ ಲಾಸ್ ಅನ್ನೋದು ಬರೋದಿಲ್ಲ. ಆರಾಮಾಗಿ ಲಾಸ್ ಇಲ್ಲದೆ ಯಾವುದಾದ್ರೂ ಪ್ರೈಸ್ ಇರ್ತದೆ, ಅದನ್ನು ನಾವು ನೋಡಿಕೊಂಡು ಹೋಗ್ತಾ ಇರ್ಬೋದು ಸ್ನೇಹಿತರೆ. ಸೊ ಬನ್ನಿ ಇನ್ನಷ್ಟು ಮಾಹಿತಿಗಳು ವಿಡಿಯೋಗೆ ಹೋಗೋಣ ಸ್ನೇಹಿತರೆ. ಬೀನ್ಸ್ ಕೃಷಿಯ ಮಾಹಿತಿ ರೈತರ ಕಡೆಯಿಂದ ಈಗ ತಗೋಣ. ಸೊ ಯಾವ ರೀತಿ ಮಾಡಿದ್ದಾರೆ, ಏನೆಲ್ಲ ಮೆಥಡ್ ನಾವು ಫಾಲೋ ಮಾಡಿರ್ತಾರೆ ಬೆಳೆ ಮಾಡಲಿಕ್ಕೆ ಅಂತ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಅಣ್ಣ? ನಮ್ಮ ಹೆಸರು ನಾಗೇಶ, ಬೆಳಮಂಗ್ಲ, ಜಡಗನಹಳ್ಳಿ ಹೋಗ್ಲಿ. ಅಣ್ಣ, ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಬಂದಿದ್ದೀವಿ? ನಾವು ಇವಾಗ 30 ವರ್ಷದಿಂದ ಮಾಡ್ತಾ ಇದ್ದೀವಿ. 30 ವರ್ಷದಿಂದ ಪ್ರಮುಖವಾಗಿ ನೀವು ಬೆಳೆಯುವಂತ ಬೆಳೆಗಳು ಯಾವ್ದಾಗಿರುತ್ತೆ? ನಾವು ಮೊದಲು ದ್ರಾಕ್ಷಿ ಜಾಸ್ತಿ ಬೆಳಿತಾ ಇದ್ರೆ, ದ್ರಾಕ್ಷಿ ವಯಸ್ಸಾಯ್ತು ಅಂತ ಹೇಳ್ಬಿಟ್ಟು 30 ವರ್ಷ ಮಾಡ್ಕೊಂಡಿದ್ರೆ. 30 ವರ್ಷ ಮಾಡ್ಕೊಂಡಿದ್ರೆ ಯಾವ್ದಣ್ಣ ವೆರೈಟಿ? ಕರಿ ಕಪ್ಪುದು ಮಾಡ್ತಾ ಇದ್ರೆ. ಆಮೇಲೆ ವಯಸ್ಸಾಯ್ತು ಅಂತ ತೆಗೆದ್ಬಿಟ್ಟು ಒಂದಷ್ಟು ತೊಂಡೆ ಗಿಡ, ಒಂದಷ್ಟು ಉಳ್ಳಿ ಗಿಡ, ಸೋಸೆ ಗಿಡ ಈ ನಡುವೆ ಸೋಸೆ ಗಿಡದಾಗ ಬಿದ್ದಿದ್ದೀರಿ. ಸೋಸೆ ಗಿಡ ಈ ನಡುವೆ ಸುಮಾರು ಪರವಾಗಿಲ್ಲ. ಅಂದ್ರೆ ಈ ಬೆಳೆಗಳು ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಖರ್ಚು ಅನ್ನೋದು ಕೆಲಸ ಕಮ್ಮಿ ಇರ್ತದೆ. ವಾರಕ್ಕೊಮ್ಮೆ ಕಾಯಿ ಕಿತ್ಕೊಂಡು ಕೆಲಸ ವಾರ ಇಲ್ಲ, 4 ದಿನಕ್ಕೆ ಒಂದ್ ಕಿತ್ರೆ ಅದು ಬಲ್ಪ್ ಬಂದ್ಬಿಡ್ತದೆ. ಬಲ್ಪ್ ಕಂಪ್ನಿಗೆ ಹಾಕ್ಬೇಕಲ್ಲ ಅದಕ್ಕ. ಓಕೆ ಅಣ್ಣ, ಈಗ ನೀವ್ ಹೇಳಿದ್ರಲ್ಲ ದ್ರಾಕ್ಷಿ 30 ವರ್ಷದಿಂದ ಇಟ್ಕೊಂಡಿದ್ರೆ, ಮತ್ತೆ ಈಗ ದ್ರಾಕ್ಷಿ ತೆಗೆದ್ಬಿಟ್ಟು ಈ ಬೆಳೆಗಳು ಹಾಕ್ತಾರ, ದ್ರಾಕ್ಷಿನೇ ಕಂಟಿನ್ಯೂ ಮಾಡ್ಬೋದಾಯ್ತು. ಅದು ಕೊಂಡ್ಕೊಂಡು ಹೋದವರು ಬಾರಿ ಮೋಸ. ಇವಾಗ ಇಲ್ಲಿ ನಮ್ಗೆ 10 ರೂಪಾಯಿ ಕೊಡ್ತಾರೆ, ಒಂದ್ ಕಿತ ಕಟ್ಕೊಂಡು ಹೋಗ್ಬಿಡ್ತಾರೆ. ಎಳ್ಳೆ ಸರಿ ಬಂದಾಗ 6 ರೂಪಾಯಿ 5 ರೂಪಾಯಿ ಅಪ್ಪ ಅಂತ ಹೇಳೋದು. ತಿರ್ಗಿ ಕಾಸು ಹೋದ್ರೆ ನಾಳೆ ಬಾ, ಒತ್ತಿನೇ ಬಾ, ಸಾಯಂಕಾಲ ಬಾ. ಅದ್ ನಾವು ಎಲ್ಲಂದ್ರೆ ಅಲ್ಲಿ ಹಾಕಕ್ ಆಗಲ್ಲ, ನಮ್ ಮಾರ್ಕೆಟ್ ಇಲ್ಲಲ್ಲ ಅದಕ್ಕೆ. ಹೌದೌದು, ಸರಿ ಅಣ್ಣ. ಈಗ ನಾನು ಒಂದೊಂದು ತೋಟಗಳಲ್ಲಿ ನೋಡಿರ್ತೀನಿ. ಈಗ ನಿಮ್ದು ಎಷ್ಟೇ ಬೈಲಿರ್ಬೋದು, ಇದೆಲ್ಲ 2.5 ಎಕರೆ ಎಲ್ಲಾರು ಒಂದೇ ಬೆಳೆನ ಹಾಕ್ಬಿಡ್ತಾರೆ. ಅಂದ್ರೆ ಈಗ 2 ಎಕರೆ 2.5 ಎಕರೆ ಇದ್ರೆ ಪೂರ್ತಿ ಒಂದೇ ಬೆಳೆ ಹಾಕ್ತಾರೆ. ನೀವು ಒಂದ್ ಸ್ವಲ್ಪ ಬೀನ್ಸ್ ಮಾಡಿದೀರಾ, ಒಂದ್ ಸ್ವಲ್ಪ ಸೀಮೆ ಬದನೆಕಾಯಿ ಮಾಡಿದೀರಾ, ಒಂದ್ ಸ್ವಲ್ಪ ತೊಂಡೆಕಾಯಿ ಮಾಡಿದೀರಾ. ಏನಣ್ಣ ಇದ್ರಿಂದ ಇರೋ ಉದ್ದೇಶ ಏನಿಲ್ಲ, ಯಾವ್ದೋ ಒಂದ್ರಲ್ಲೂ ಕಮ್ಮಿ ಆದ್ರೂ ಇನ್ನೊಂದ್ರಲ್ಲಿ ಡೆವಲಪ್ಮೆಂಟ್ ಆಗಾರ ಅವ್ರಷ್ಟು ಬರ್ಲಿ. ಎಲ್ಲಾರು ನಿಮ್ ತರ ಯೋಚನೆ ಮಾಡಿದ್ರೆ ಪ್ರತಿಯೊಂದು ತರಕಾರಿಗೂ ರೇಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಬೆಳಿತೀನಿ ಅಂತ ಒಂದೇ ಬೆಳೆ ಜಾಸ್ತಿ ಬೆಳೆ ಹಾಕಿದ್ರೆ ಎಲ್ಲ ಹಾಕ್ಬಿಟ್ರೆ ಎಲ್ಲ ಒಂದೇ ಆಗೈತದೆ. ಅವಾಗ ಏನೋ ಇದ್ರಾಗ ರೇಟ್ ಇಲ್ಲ ಅಂದ್ರೆ ಅದ್ರಾಗ ರೇಟ್ ಅವರಷ್ಟು ಹೌದಾಗ್ತದೆ. ಖಂಡಿತ ಕೆಲ್ಸ ಕಮ್ಮಿ, ನಾವ್ ಇರೋದೇ 3. ಏನು ನಮ್ ಕೈ ಎಷ್ಟಾಗ್ತದೆ ಅಷ್ಟ್ ಮಾಡ್ಕೊಳೋದು, ಕಳ್ಸ್ಕೊಳೋದು. ಯಾವಾಗ್ಲೂ ನಿಡ್ಕೊಂಡು ಅವ್ರಿಗೆ 1000 ರೂಪಾಯಿ ಹೆಣ್ಣಾಳಕ್. ಇವಾಗ ಟ್ರೈನ್ ಹಾಕ್ಬೇಕಾದ್ರೆ ಮೊನ್ನೆ 1000 ರೂಪಾಯಿ ಕೊಟ್ಟಿದ್ದೀರಿ. ಅದು ಬೇರೆ ಈ ಕಳೆ ಹೊರ್ಯಾಕಂತೂ ಓಡಾರ ಬರೋದೇ ಇಲ್ಲ, ಆಳು ಬರೋದೇ ಇಲ್ಲ. ಅದೊಂದ್ ಬಾಧೆ. ಈಗ ಕಳೆ ಎಲ್ಲ ನಾವು ಸ್ವಂತವಾಗಿ ಚಿಕ್ಕದಾಗಿ ಇದ್ದಾಗ ನಾವ್ ಎಷ್ಟ್ ಬೇಕಾ ಅಷ್ಟ್ ಮಾಡ್ಕೊಂತ ಇದ್ರಿ. ಬಾಕಿದು ರಾಗಿ ಬಿತ್ ಬಿಡಾರ ಸುಮ್ನೆ ಬಾಧೆ. ಯಾವ್ದೋ ಮನೆಗೆ ಒಂದ್ಸಲಿ ಬೆಳ್ಕೊಂಡ್ರೆ ಕೆಲವೊಂದ್ ವರ್ಷಗಳು, 1 ವರ್ಷ ಬೆಳ್ಕೊಂಡ್ರೆ ಇನ್ನೊಂದ್ ವರ್ಷ ಕಾತವೆ. ಏನೋ ನಮ್ ಕೈಯಾಗಂತದ್ದು ಮೂಣಿಗೆಂಡು ಮರಿಗಣ. ಸರಿ ಅಣ್ಣ, ಈಗ ಇನ್ನ ಬೀನ್ಸ್ ಬೆಳೆ ಮಾಡಿರ್ತೀರಲ್ವಾ, ಈ ಬೀನ್ಸ್ ಬೆಳೆ ಮಾಡ್ಲಿಕ್ಕೆ ಮೊದ್ಲು ನೆಲ ತಯಾರಿ ಯಾವ ರೀತಿ ಮಾಡಿದ್ರೆ? 4 ತರ 5ನೇ ಹೊಡಿತೀರಿ. ಇವರಷ್ಟು ಭೂಮಿ ಚೆನ್ನಾಗಿ ಉಳ್ಮೆ ಮಾಡಿ, ಆಮೇಲೆ ರೋಡ್ ಹೊಡೆದು, ಆಮೇಲೆ ಬೆಡ್ ಕಟ್ಟಿ, ಬೆಡ್ ಗೊಬ್ಬರ ಹಾಕಿ. ಗೊಬ್ಬರಗಳು ಅಂದ್ರೆ ಇವಾಗ ತಿಪ್ಪೆ ಗೊಬ್ಬರ, ಇಂಡಿ ಕಾಂಪ್ಲೆಕ್ಸ್ ಹಾಕಿ ಬೆಡ್ ಕಟ್ಟಿ
ನಾವು ಯಾವ ಬೆಳೆ ಮಾಡ್ಬೇಕು ಅಂತ ಯೋಚನೆ ಮಾಡಿರ್ತೀವಿ. ಹ್ಮ್. ಆ ಬೆಳೆನಲ್ಲಿ ಬೇರೆ 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 ವೆರೈಟಿಗಳೆಲ್ಲ ಇರ್ತದೆ. ನಾವು ಚೆನ್ನಾಗಿರೋ ಆಯ್ಕೆ ಯಾವ ತಳಿ ಆಯ್ಕೆ ಮಾಡ್ಕೊಂಡಿದ್ದೀರಾ? ಅದೇ ನಾವು ಅದ್ಯಾವ್ದು ಮಲೆಡಿ ಅಂತ ಎಲ್ಲ ಹೆಸರುವತಿ ಜೆಮಿನಿಸ್ ಮರ್ಲೇಡ. ಹಾ. ಜಾಸ್ತಿ ಹೆಸರುವಸಿ ಹೇಳ್ತಾನೆ ಅವ್ರೆ. ಹ್ಮ್. ಮೊದ್ಲು ನಾಟಿದೆ ಉಣ್ಕೊಂಡು ನಾಟಿದೆ ಬೆಳಿತಾ ಇದ್ರೆ ಈಗೇನ ಇವಾಗ ಹೊಸ ತಳಿ ಚೆನ್ನಾಗಿ ಕಾಯಿ ಬಿಡ್ತದೆ, ಕಡೆ ಗಂಟ ಒಂದೇ ಸೈಜ್ ಒಂದೇ ಅಳತೆ ಬರ್ತದೆ ಅಂತ ಹೇಳ್ಬಿಟ್ಟು ಈಗ ಮಾರ್ಕೆಟ್ ಅಲ್ಲೆಲ್ಲ ನೋಡೋದಾದ್ರೆ ಬೇಡಿಕೆ ಇರುವಂತ ತಳಿ ಇದೇನೆ. ಹೌದು. ಈಗ ಮೊದ್ಲೆಲ್ಲ ಬಂದು ಈ ಟೈನ್ಗಳು ಹಾಕೋರು ಇದಕ್ಕೆಲ್ಲ. ಹಾ. ನೀವು ನೋಡಿರ್ತೀರ. ಈ ಟೈನ್ಗಳು ಬೆಲೆ ಇವಾಗ ಕೇಳೋಣ ಅಂತ ಹೇಳಿದ್ರೆ 200 ರೂಪಾಯಿ ಭಯ ಆಗ್ತದೆ. ಇದು ಹೆಂಗಣ ಲೆಕ್ಕಾಚಾರ? ಇದು ಒಂದ್ ಕಟ್ಟು 1/4 kg ಏನೋ ಬರ್ತದೆ ಅದು. ಹಾ. ಕಟ್ಟು 60 ರೂಪಾಯಿ. 60 ರೂಪಾಯಿ. ಈ ಒಂದ್ ಎಕರೆಕ ಹಾ. ಒಂದು 30 ಕಟ್ಟ ಆದ್ರೆ ಹಾ. ಓಡಾಯ್ತು. 30 ಕಟ್ಟ ಆದ್ರೆ ಆಗೋಗ್ತದಾ? 30 ಕಟ್ಟ 2000 ರೂಪಾಯಿ. 2000 ರೂಪಾಯಿ. ಒಂದ್ 60 ರೂಪಾಯಿ ಅಂದ್ರೆ 30 ಕಟ್ಗೆ ಎಷ್ಟಾಯ್ತು ಅಣ್ಣ? 1800 ರೂಪಾಯಿ. 1800 ರೂಪಾಯಿ. ಈಗ ಇದಕ್ಕೆಲ್ಲ ಟೈನ್ ಹಾಕ್ಬೇಕಂದ್ರೆ ಎಷ್ಟು ಖರ್ಚು ಬರ್ತಾ ಇತ್ತು? 12,000 ಬೇಕಾಯ್ತು ನಮ್ಗೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ? 12,000 ಬೇಕಾಯ್ತು ಟೈನ್. ಖಂಡಿತ ಅಣ್ಣ. ಇದು ಇವಾಗ ನಿಮ್ಗೆ ಗಟ್ಟಿ ಇದೆಲ್ಲ ಬಂದು ಬೆಳೆ ಆಗೋವರೆಗೂ ಇರುತ್ತಾ? ನೋಡಿದ್ರ ಯಾರಾದ್ರೂ ಇದು ಗಟ್ಟಿ ಯೂಸ್ ಮಾಡಿದಾರೆ ಯಾರಾದ್ರೂ? ಮಾಡವ್ರೆ. ಅವ್ರು ಮಾಡಿದ್ ನೋಡಿಬಿಟ್ಟೆ ನಾವುನು ಹಾ. ಇದೇ ಆಕಾರ. ಆಮೇಲೆ ಹಬ್ಬಲ್ಲ ಸರಿಯಾಗಿ ಇದನ್ನ ಹಿಡಿಯಲ್ಲ ಅಂತ ಹೇಳ್ತಾ ಇದ್ರು. ಹಿಡ್ಕೊಂಡೈತಲ್ಲ. ದಾರ ನೀಟಾಗಿ ಹಿಡಿತದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಕೃಷಿಯಲ್ಲಿ ಬಂದು ನಾವು ಉಳಿತಾಯ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಉಳಿತಾಯ ಮಾಡ್ಬೇಕಂದ್ರೆ ನೋಡಿ, ಈ ತರ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಉಳಿತಾಯ ಮಾಡಿದ್ರೇನೆ ಕೃಷಿಯಲ್ಲಿ ಬಂದು ನಮ್ಗೆ ಒಂದ್ ಸ್ವಲ್ಪ ಆದಾಯ ಅನ್ನೋದು ಜಾಸ್ತಿ ಇರ್ತದೆ. ನಾವು ಖರ್ಚು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟಕ್ಕೂ ಖರ್ಚು ಮಾಡಿದ್ರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೋದು ಒಂದು ಬೆಳೆಗೆ. ಆದ್ರೆ ಈ ರೀತಿಯಾದ ಒಂದು ಮೆಥಡ್ ನ ಫಾಲೋ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಇದ್ರ ಜೊತೆಗೆ ಅಣ್ಣ, ಈಗ ಬೆಳಗ್ಗೆಯಿಂದ ಪಾಪ ನಿಮ್ಗೆ ಬೆಳಗ್ಗೆ ಬಂದು ನಾವು ಡಿಸ್ಟರ್ಬ್ ಮಾಡ್ತಾ ಇದೀವಿ. ಬೆಳಗ್ಗೆ ಕಳೆ ಎಲ್ಲ ಕ್ಲೀನ್ ಮಾಡ್ತಾ ಇದೀರಾ. ಹೆಂಗಣ್ಣ ಬೆಳಗ್ಗೆ ಎದ್ದು ಬಂದು ತೋಟದಲ್ಲಿ ಏನಾದ್ರು ಒಂದ್ ಕೆಲಸ ಮಾಡೇ ಮಾಡ್ತೀರಾ? ಬೆಳಗ್ಗೆ ಅದೇ ನಮ್ ಕೆಲಸ, ಇನ್ ಬೇರೆ ಉದ್ಯೋಗ ಏನಿಲ್ಲಲ್ಲ. ಬೇರೆ ಬಂದು ಬೆಳಗ್ಗೆ ನಾವು ಇದೇ ಕೆಲಸ ಮಾಡ್ತಾ ಇರೋದು. ಯಾವ್ದೋ ಒಂದು ಚಿಕ್ಕದಾಗ ಒಂದು ಇದ್ ಮಾಡ್ಕೊಂಡಿದೀರಾ, ಅದ್ರ ಬಗ್ಗೆ ಒಂದ್ ಹೇಳ್ತೀರಾ ಸ್ವಲ್ಪ? ಏನಿಲ್ಲ ಸರ್, ಇದು ನಡು ನೋವು ಅದು ಇದು ಕುತ್ಕೊಂಡು ಹೊರಕ್ ಆಗಲ್ಲ. ಹೌದು. ಆದ್ರಿಂದ ನಿಂತ್ಕೊಂಡೆ ಸಿಗ್ಬೋದಲ್ಲ ಈ ತರ. ಸುಮ್ನೆ ಮೈ ಕೈ ನೋವಿರಲ್ಲ, ಅದಕ್ಕ ಈ ತರ ಪ್ಲಾನ್ ಯಾರೋ ಒಬ್ರು ಮಾಡಿದ್ರು. ಅದನ್ನ ನಾವು ನೋಡಿ ಬಂದು. ಹೌದಣ್ಣ, ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಶನ್. ಇವಾಗ ಆ ಸೈಕಲ್ ಚಕ್ರದಲ್ಲಿ ಮಾಡಿದ್ರು. ಅದು ತೊಳ್ಳೋದ್ ಬದೆ ಸೈಕಲ್ ಚಕ್ರದಲ್ಲಿ. ಅದಕ್ಕೆ ಇದು ಒಂದು ಐಡಿಯಾ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಅಗಲಾಗಿ ಒಂದು ಚಿಕ್ಕದಾಗಿ 2 ಮಾಡಿಸ್ಕೊಂಡ್ ಬಂದಿದ್ದೀರಾ. ಹೆಂಗ್ ಕೆಲಸ ಎಲ್ಲ ಆರಾಮಾಗಿದೆ ಈಗ ಅಣ್ಣ? ಸುಮಾರು ತೋಟಗಳಲ್ಲಿ ನಾವು ನೋಡ್ತೀರಿ, ಇದೆಲ್ಲ ಪೊದೆ ಆಗೋಗಿರ್ತದೆ ಈ ಗಿಡಗಳ ಸಾಲುಗಳ ಮಧ್ಯದಲ್ಲೇ. ಹೆಂಗಣ ಹಂಗ ಬೆಳೆಸ್ಬಿಟ್ಟು ಒರೆಸೋದು, ಕಳೆ ಹೊಡಿಯೋದ್ ಒಳ್ಳೇದಾ? ಚಿಕ್ಕದಾಗಿದ್ದಾಗ ಈ ತರ ಮಾಡೋದು? ಚಿಕ್ಕದಾಗಿದ್ದಾಗೆ ಕಟ್ ಮಾಡೋದೇ ವಾಸಿ ಅಲ್ಲ. ಕಟ್ ಮಾಡೋದೇ ವಾಸಿ. ಅಷ್ಟು ಬೆಳೆದ್ಮೇಲೆ ಏನ್ ಸುಮ್ನೆ ಅದು ತಿರ್ಗಾ ಮೊಳಕೆ ಬಂದು ತಿರ್ಗಾ ಬೆಳೆದು ಒಣ ಆಗಿ ಅದೊಂದು ತಿರ್ಗ ಕಳಿಯೋದು ಬದೆ. ಬೀಜ ಆಗ್ಬಿಟ್ರೆ ಬೀಜ ಉದ್ರಕ್ ಮೊದ್ಲು ಕೆಲಸ ಮುಗಿಸ್ಬಿಡ್ಬೇಕು. ಅವಾಗ ನಮ್ಮ ನೆಕ್ಸ್ಟ್ ಬೆಳೆನಲ್ಲಿ ಕಳೆನೇ ಇರಲ್ಲ. ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ಈ ತರ ಬೆಳಿಗ್ಗೆ ಎದ್ದು ಬಂದು ಇವತ್ತು ತೋಟದಲ್ಲಿ ಏನ್ ಕೆಲಸ ಇಲ್ಲ, ಔಷಧಿ ಹೊಡೆಯೋದು, ಗೊಬ್ಬರ ಬಿಡೋದು, ನೀರ್ ಬಿಡೋದು ಮಾತ್ರ ಅಲ್ಲ ತೋಟದ ಕೆಲಸ. ಕೃಷಿ ಅಂತ ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಬಂದು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳಿಗ್ಗೆ ಎಬ್ಸಿ ನಾವು ಮಾತಾಡಿಸಿ ಏನಪ್ಪಾ ಹೆಂಗಿದೀಯಾ ಅಂತೆಲ್ಲ ಮಾತಾಡಿ, ಆರಾಮಾಗಿದೆಯಾ ಅಂತೆಲ್ಲ ಕೇಳೋ ತರಾನೇ ಬಂದು ಬೆಳೆನೂ ಅಷ್ಟೇ ಬೆಳಿಗ್ಗೆ ಎದ್ದು ಬಂದು ಅದನ್ನ ಮಾತಾಡ್ಸ್ಕೊಂಡಂಗೆ, ಅಂದ್ರೆ ಅದನ್ನ ನೋಡಿದ್ರೇನೆ ಅದನ್ನ ಮಾತಾಡ್ಸ್ದಂಗೆ ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ಅದನ್ನೆಲ್ಲ ನೋಡ್ಕೊಂಡು ಅದು ಆಮೇಲೆ ಸಣ್ಣ ಪುಟ್ಟ ಇರೋ ಕೆಲ್ಸಗಳನ್ನ ನೋಡಿದ್ರೆ ಖಂಡಿತ ಕೃಷಿಯಲ್ಲಿ ಉಳಿತಾಯನೂ ಆಗುತ್ತೆ, ಬೆಳೆನೂ ಅಷ್ಟೇ ಚೆನ್ನಾಗಿ ಬರ್ತದೆ. ಕರೆಕ್ಟ್ ಅಣ್ಣ? ಓಕೆ ಅಣ್ಣ, ಇವಾಗ ಎಷ್ಟ್ ದಿನ ಆಗಿದೆ ಈ ಬೆಳೆಕ? ತಿಂಗಳ ಮೇಲೆ 10 ದಿವಸ ಆಗಿದೆ. 10 ದಿವಸ ಆಗಿದೆ ಅಣ್ಣ. ಈಗ ನೀವು ಮೊದಲನೇ ಬಾರಿ ಹಾಕಿರೋದು ಅಂತ ಇದ್ದೀರಾ, ಹೆಚ್ಚಿನ ಮಾಹಿತಿ ನಿಮ್ಮ ಹತ್ರ ನಾವು ಇದ್ ಮಾಡಕ್ ಆಗಲ್ಲ. ಬೆಳೆನ ಚೆನ್ನಾಗ್ ಮಾಡ್ರೆ ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ, ಗೊಬ್ಬರಗಳು ಔಷಧಿಗಳು ಲೆಕ್ಕಾಚಾರಕ್ಕೆ ಬಂದ್ರೆ ಎಷ್ಟ್ ದಿನಕ್ಕೆ ಒಂದ್ಸಲಿ ಗೊಬ್ಬರ ಹಾಕಿ? ನಾವು ಇವಾಗ 15 ದಿವಸಕ್ಕೊಂದ್ಸರಿ ಬಿಡ್ತಾ ಇದ್ರಿ. 15 ದಿವಸಕ್ಕೊಂದ್ಸಲಿ. ಔಷಧಿಗಳನ್ನ? ಔಷಧಿಗಳು ಇವಾಗ ವಾರಕ್ಕೊಂದ್ಸರಿ, ವಾರಕ್ಕೆ 2 ಸರಿ ಆಗತ್ತದ ಒಂದ್ ಟೈಮ್. ವಾರಕ್ಕೊಂದ್ಗೆ ಪಕ್ಕ ಹೊಡಿತಾರೆ. ಬೆಳೆಗೆ ತೊಂದ್ರೆ ಹೆಂಗಿದ್ರೆ ಹಂಗೆಲ್ಲ ನೀವು ಮಾಡ್ತೀರಾ. ಓಕೆ ಅಣ್ಣ, ನಿಮ್ಗೆ ತಿಳಿದಿರೋಂತ ಒಂದು ಪುಟ್ಟ ಮಾಹಿತಿನ ನಮ್ ಜೊತೆ ಹಂಚ್ಕೊಂಡಿದೀರಾ. ಫಸ್ಟ್ ಟೈಮ್ ಬೆಳೆ ಮಾಡ್ತಾ ಇದ್ದೀನಿ ಬೀನ್ಸ್, ಈ ಬೀನ್ಸ್ ಅಂತ ಹೇಳ್ತಾ ಇದೀರಾ. ಮೊದಲು ದಿವಸ ಆಯ್ತು ದ್ರಾಕ್ಷಿ ಗಿಡ ಕಿತ್ತಾಗ. ಅಲ್ಲ, ನಾಟಿ ಬೀನ್ಸ್ ಬೆಳೀತಾ ಇದೀನಿ ಅಂತ ಹೇಳಿದ್ರೆ, ಇದು ಬಂದು ಗ್ರೀನ್ ಬೀನ್ಸ್ ಅಂತ ಹೇಳ್ತಾರೆ. ಇದೆ ಫಸ್ಟ್. ಒಂದ್ಸಲಿ ನಿಮ್ಗೆ ಇದು ಅನುಭವ ಆದ್ರೆ ನೆಕ್ಸ್ಟ್ ನೀವು ಇದನ್ನೇ ಬೆಳಿತೀರಾ. ನೀಟಾಗಿ ಇದೇ ರೀತಿನೇ ಬೆಳೆನ ಕಾಪಾಡ್ಕೊಳ್ರಿ ಅಣ್ಣ. ನಮ್ ಕಡೆಯಿಂದ ಒಂದ್ ಸಜೆಷನ್ ಹೇಳೋದಾದ್ರೆ, ಮುಖ್ಯವಾಗಿ ಇದಕ್ಕೆ ಬಂದು ಇಲ್ಲಿಂದ ಆಚೆಗೆ ಈ ಗಾಳಿ ವಾತಾವರಣದಲ್ಲಿ ಸ್ವಲ್ಪ ಉಂಗೆ ಹುಳ ಜಾಸ್ತಿ ಬೀಳ್ತದೆ. ಅದ್ರ ಜೊತೆಗೆ ರಂಗೋಲಿ ಜಾಸ್ತಿ ಇರ್ತದೆ. ಇನ್ನ ಟ್ರಿಪ್ಸ್ ಅದೆಲ್ಲ ಬಂದು ಒಂದ್ ಸ್ವಲ್ಪ 50-50 ಇರ್ತದೆ. ಬೇಸಿಗೆನಲ್ಲಿ ಇದ್ದಂಗೆ ತೊಂದರೆ ಇರೋದಿಲ್ಲ. ಜೊತೆಗೆ ಬಂದು ಫ್ಲವರ್ ಡ್ರಾಪ್ ಅನ್ನೋದು ಒಂದ್ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ತೇವಾಂಶ ಜಾಸ್ತಿ ಆದ್ರೆ, ಜೊತೆಗೆ ರೋಗ
ಇದಿಷ್ಟು ಇವಾಗ ಮುಂದಿನ ದಿನಗಳಲ್ಲಿ ಇದಕ್ಕೆ ಬರ್ತದೆ. ಅದನ್ನ ನೀಟಾಗಿ ನೋಡ್ಕೊಳ್ಳಿ. ಇದು ನಮ್ ಕಡೆಯಿಂದ ಒಂದು ನಿಮ್ಗೆ ಸಜೆಷನ್ ಅಂತ ಹೇಳಿ. ಇಷ್ಟೆಲ್ಲ ಒಂದು ಪುಟ್ಟ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದ.